ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಧಾರಾಕಾರ ಮಳೆ, ಧರೆಗುರುಳಿದ ಮನೆ, ಕೊಚ್ಚಿ ಹೋದ ರಸ್ತೆ, ಜಾನುವಾರುಗಳಿಗೂ ಕಂಟಕ, ಅಪಾರ ನಷ್ಟ. ಎಸ್ಎ ಮಾನ್ವಿ ಕಾನೂನು ಮಹಾವಿದ್ಯಾಲಯ ಪಾಲಕರ ಮತ್ತು ಶಿಕ್ಷಕರ ಸಭೆ. ಪಾಲಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಎಂದ ಪ್ರೊಫೆಸರ್ ಪಿಜಿ ಪಾಟೀಲ್. ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ತಾಲೂಕು ಮಟ್ಟದ ಸಮಾವೇಶ. ಇದೇ 15ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ. ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗುತ್ತಿದೆ. ಹಲವೆಡೆ ಧರೆಗುರುಳಿದ ಮನೆ, ರಸ್ತೆಗಳು ಕೊಚ್ಚಿ ಹೋಗಿದ್ದು ಅಪಾರ ನಷ್ಟ ಉಂಟಾಗಿದೆ. ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗುತ್ತಿದೆ. ಕರಾವಳಿ ಮತ್ತು ನದಿ ಅಣೆಕಟ್ಟು ಪ್ರದೇಶಗಳು ಅಕ್ಷರಶಃ ಜಲಾವೃತಗೊಂಡಿದೆ. ಮಲೆನಾಡಿನಲ್ಲೂ ಮಳೆಯ ಅಬ್ಬರ ಹೆಚ್ಚಾಗಿದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಹಲವು ಮನೆಗಳು ಧರೆಗುರುಳಿವೆ. ನದಿಗಳು ಮೈದುಂಬಿ ಹರಿಯುತ್ತಿರುವುದರಿಂದ ಬೆಳೆನಾಶ, ಗುಡ್ಡ ಕುಸಿತ ಉಂಟಾಗಿದೆ. ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಮಳೆಯಿಂದ ರಸ್ತೆಗಳು ಹಾಳಾಗಿದ್ದು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಹಲವು ದೇವಸ್ಥಾನಗಳು ಜಲಾವೃತಗೊಂಡಿವೆ. ಜಾನುವಾರುಗಳು ನೀರು ಪಾಲಾಗಿವೆ. ರಾಜ್ಯಾದ್ಯಂತ ಅಪಾರ ನಷ್ಟ ಉಂಟಾಗಿದೆ.
ಸಂಸ್ಥೆಯ ಎಸ್.ಎ. ಮಾನ್ವಿ ಕಾನೂನು ಮಹಾವಿದ್ಯಾಲಯದಲ್ಲಿ ಪಾಲಕರ ಮತ್ತು ಶಿಕ್ಷಕರ ಸಭೆ ನಡೆಯಿತು. ಗದುಗಿನ ಕೆಎಲ್ಇ ಸಂಸ್ಥೆಯ ಎಸ್.ಎ. ಮಾನ್ವಿ ಕಾನೂನು ಮಹಾವಿದ್ಯಾಲಯದಲ್ಲಿ ಪಾಲಕರ ಮತ್ತು ಶಿಕ್ಷಕರ ಸಭೆ ನಡೆಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೆಎಲ್ಇ ಸಂಸ್ಥೆಯ ಜೆಟಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಪಿ.ಜಿ. ಪಾಟೀಲ್ ಅವರು ಸಭೆ ಉದ್ದೇಶಿಸಿ ಮಕ್ಕಳನ್ನು ಮಹಾವಿದ್ಯಾಲಯಕ್ಕೆ ಕಳುಹಿಸಿದರಷ್ಟೇ ಸಾಲದು, ಅವರು ಏನನ್ನು ಕಲಿಯುತ್ತಿದ್ದಾರೆ ಮತ್ತು ಎಷ್ಟರ ಮಟ್ಟಿಗೆ ಕಲಿಯುತ್ತಿದ್ದಾರೆ ಹಾಗೂ ಅವರ ಸರ್ವತೋಮುಖ ಅಭಿವೃದ್ಧಿ ಆಗುತ್ತಿದೆಯೇ ಎಂಬ ವಿಚಾರಗಳಿಗೆ ಪಾಲಕರು ಜವಾಬ್ದಾರಿಯಿಂದ ಗಮನಿಸಬೇಕು ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು. ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕೆಎಲ್ಇ ಸಂಸ್ಥೆ ಸದಾ ಮುಂದೆ ಇದೆ. ವಿದ್ಯಾರ್ಥಿಗಳ ಮಹಾವಿದ್ಯಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಸಂಸ್ಥೆ ಹಾಗೂ ಶಿಕ್ಷಕರು ಬದ್ಧರಾಗಿದ್ದು, ಪಾಲಕರು ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಹೇಳಿದರು. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಸ್.ಆರ್. ಪಾಟೀಲ್ ಅತಿಥಿಗಳನ್ನು ಸ್ವಾಗತಿಸಿದರು. IQAC ಸಂಯೋಜಕರಾದ ಎಸ್.ಟಿ. ಮೂರ್ಸಿಳ್ಳಿನವರು ಕೆಎಲ್ಇ ಸಂಸ್ಥೆ ಕಾನೂನು ಮಹಾವಿದ್ಯಾಲಯದ ಚಟುವಟಿಕೆಗಳು ಹಾಗೂ ಸಾಧನೆಗಳನ್ನು ಮಂಡಿಸಿದರು. ಅಭಿನಂದಿಸ್ತೇನೆ, ಧನ್ಯವಾದ ಹೇಳ್ತೀನಿ. ನಾರ್ಮಲಿ ಇಟ್ ಇಸ್ ನಾರ್ಮಲ್ ಎಲ್ಲರಿಗೂ ತಿಳುವಳಿಕೆ ಇರ್ತದೆ. ಎಲ್ಲೂ ಸಿಗ್ತಿರಲಿಲ್ಲ, ಯಾವುದೂ ಕೋರ್ಸ್ ಇಲ್ಲ ಅಂದಮೇಲೆ ಕಾನೂನು ವ್ಯಾಸಂಗ ತಗೋಬೇಕು ಅನ್ನೋದು ಎಲ್ಲೋ ಇಟ್ ಹ್ಯಾಸ್ ಬಿಕಮ್ ಅ ಲಾಸ್ಟ್ ಚಾಯ್ಸ್ ಅಂತಾರೆ. ಚಾನ್ಸ್ ಬರ್ತಿರೋದು ಚಾಯ್ಸ್ ಆಗಿ ಬರೋದಿಲ್ಲ. ಆದರೆ ನೀವೆಲ್ಲ ನಿಮ್ಮ ಮಕ್ಕಳನ್ನ ಕಾನೂನು ವ್ಯಾಸಂಗಕ್ಕೆ ಕಳಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನನಗೆ ಬಂದಿದ್ದ ಜವಾಬ್ದಾರಿ ತಮ್ಮನ್ನೆಲ್ಲರೂ ಸ್ವಾಗತಿಸಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಕೆಇ ಪರಿವಾರದಿಂದ ಜೆಟಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪಿ.ಜಿ. ಪಾಟೀಲ್ ಸಾಹೇಬರಿಗೆ ನಮ್ಮ ಪರವಾಗಿ ಸ್ವಾಗತಿಸಬೇಕು. 1916ರಲ್ಲಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಸ್ಥಾಪನೆಯನ್ನ ಅಂದಿನ 7 ಜನ ಯುವ ಬುದ್ಧಿವಂತರಾದ ಶಿಕ್ಷಕರು ಪ್ರಾರಂಭ ಮಾಡಿದರು. ಅವರಲ್ಲಿ ಶ್ರೀ ಎಸ್.ಎಸ್. ಬಸವರಾಜ್ ಅವರು, ಶ್ರೀ ಎಂ.ಆರ್. ಸಾಖರೆ ಅವರು, ಶ್ರೀ ಬಿ.ಬಿ. ಗುಂಡಾಪುರ ಅವರು, ಶ್ರೀ ಎಚ್.ಎಫ್. ಕಟೀಮನಿ ಅವರು, ಶ್ರೀ ಟಿ.ಆರ್. ಚಿಕ್ಕೋಡಿ ಅವರು, ಶ್ರೀ ಬಿ.ಎಸ್. ಅಂಚನಾಳ್ ಅವರು ಹಾಗೂ ಶ್ರೀ ಬಿ.ಬಿ. ಪಾಟೀಲ್ ಅವರು, ಇವರನ್ನು ನಾವು ಸಪ್ತರ್ಷಿಗಳು ಅಂತ ಕರಿತೀವಿ. ಯಾಕಂತಂದ್ರೆ ಅವರ ಒಂದು ಪ್ರಯತ್ನದ ಫಲವಾಗಿ ನಾವು ಈ ಒಂದು ಹೆಮ್ಮರವನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೆ ಈ ಫೌಂಡರ್ ಮೆಂಬರ್ಸ್ ಅಂತ ಹಾಗೆ ವಿ.ಜಿ. ನಾಯಕ್ ಚಚರಿ ಅವರು, ಹಾಗೆ ವೈಜಪ್ಪ ಅನಿಕೋಲ್ ಅವರು ಸಹಿತ ನಾವು ಫೌಂಡರ್ ಮೆಂಬರ್ಸ್ ಅಂತ ಕೆ.ಎಸ್. ಸೊಸೈಟಿ ಅಂತ ಹೇಳ್ತೇವೆ. ಇವರೆಲ್ಲರೂ 1916ರಲ್ಲಿ ಈ ಒಂದು ಕೆಇ ಸಂಸ್ಥೆಯನ್ನ ಹುಟ್ಟುಹಾಕಿದರು. ಅವತ್ತು
ಹಾಕಿದಂತ ಒಂದು ಸಸಿ ಈಗ ಯಾವ ತರ ಆಗಿದೆ ಅಂದ್ರೆ 282 ಸಂಸ್ಥೆಗಳನ್ನ ಹೊಂದಿದೆ. ಸುಮಾರು 1,32,000 ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. 18,000ಕ್ಕೂ ಹೆಚ್ಚಿನ ಶಿಕ್ಷಕರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಸಂಸ್ಥೆಯವರು ಹೆಲ್ತ್ ಕೇರ್ ಸಂಬಂಧಪಟ್ಟ ಹಾಗೆ 4,000ಕ್ಕೂ ಹೆಚ್ಚಿನ ಸೌಲಭ್ಯವುಳ್ಳಂತ ಹೆಲ್ತ್ ಕೇರ್ ಬೆಡ್ಗಳನ್ನ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ. ಈ ಕಾನೂನು ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತೃತೀಯ ವರ್ಷದ ಪರೀಕ್ಷೆಗಳಲ್ಲಿ 3 ಬಂಗಾರ ಪದಕಗಳು ಸೇರಿದಂತೆ 8 ರ್ಯಾಂಕ್ಗಳನ್ನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಹಾಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮಹಾವಿದ್ಯಾಲಯಕ್ಕೆ ಡಾಕ್ಟರ್ ಟಿ.ಸಿ. ಪಾವಟೆ ಅತ್ಯುತ್ತಮ NSS ಘಟಕ ಪ್ರಶಸ್ತಿ ಹಾಗೂ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಟಿ.ಸಿ. ಪಾವಟೆ ಅತ್ಯುತ್ತಮ NSS ಸ್ವಯಂ ಸೇವಕಿ ಪ್ರಶಸ್ತಿಗಳು ಬಂದಿವೆ. ಕಾರ್ಯಕ್ರಮಗಳನ್ನು ನಾವು ಈ ರೀತಿ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಲ್ಲಿ ಹಾಕೊಳ್ತಾ ಇದ್ದೀವಿ. ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದು ನಮ್ಮ ಒಂದು ಅವಿಭಾಜ್ಯ ಅಂಗ. ನಾವೆಲ್ಲ ಕಾರ್ಯಕ್ರಮಗಳನ್ನ ಈ ರೀತಿ ಮಾಡ್ತಾ ಇದ್ದೀವಿ. ಹಾಗೆ ಅಂದರೆ ನಾದವ್ರ ಅಂದ ತಕ್ಷಣ ಬರೀ ಪುಸ್ತಕನ ಅಂತ ಅಲ್ಲ, ಅವರು ಸ್ಪೋರ್ಟ್ಸ್ ನಲ್ಲಿ ಸಹಿತ ನಾವು ಅವ್ರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ವಿ. ಈ ಒಂದು ಫೋಟೋದಲ್ಲಿ ನೋಡಬಹುದು, ಇದರಲ್ಲಿ 6th ಇಂಟರ್ ಕಾಲೇಜಿಯೇಟ್ ಅಥ್ಲೆಟಿಕ್ಸ್ ಮೀಟ್ 2018ರಲ್ಲಿ ನಮ್ಮ ಮಹಾವಿದ್ಯಾಲಯದ ಅಥ್ಲೆಟಿಕ್ ಟೀಮ್ ರನ್ನರ್ಸ್ ಅಪ್ ಪ್ಲೇಸ್ ಅನ್ನ ಪಡೆದುಕೊಂಡಿತ್ತು. ಅದೇ ರೀತಿ 2019 ಸಾಲಿನಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಆಯೋಜಿಸಿದ 7ನೇ ಇಂಟರ್ ಕಾಲೇಜಿಯೇಟ್ ಅಥ್ಲೆಟಿಕ್ ಮೀಟ್ ನಲ್ಲಿ ನಮ್ಮ ಮಹಾವಿದ್ಯಾಲಯ ಓವರ್ ಆಲ್ ಚಾಂಪಿಯನ್ಶಿಪ್ ಅನ್ನ ಪಡೆದು ಫಸ್ಟ್ ಪ್ರೈಸ್ ಅನ್ನ ಪಡೆದಿತ್ತು. ಹೀಗೆ ಬಕ್ಷಿತ್ ಸಾಲಿಯಾನ್ ಅನ್ನೋನು ವಿದ್ಯಾರ್ಥಿ 4x400 ಮೀಟರ್ ಹರ್ಡಲ್ಸ್ ನಲ್ಲಿ 4ನೇ ಪ್ಲೇಸ್ ಅನ್ನ ಆಲ್ ಇಂಡಿಯಾ ಯೂನಿವರ್ಸಿಟಿ ಅಥ್ಲೆಟಿಕ್ ಮೀಟ್ ನಲ್ಲಿ ಬಂದಿದ್ದ. ಅವನಿಗೆ ಆ ಒಂದು ಬಹುಮಾನವನ್ನ ಕೊಟ್ಟಿತ್ತು. ಇದೇ ರೀತಿ ಆ ಸ್ಕೂಲ್ ಜಾಗ ಸಾಲ್ತಿದ್ದಿಲ್ಲ, ಆ ಹೊರಗಿನೆಲ್ಲ ಕಾರ್ ಸಾಲ್ತಿದ್ದಿಲ್ಲ. ಒಟ್ಟು ಅದ್ಭುತವಾಗಿ ಪೇರೆಂಟ್ಸ್ ನಾವು ಹೋಗಿದ್ವಿ. ಯಾವಾಗ 1ನೇ ಇಂದ 10th ಮುಂದೆ 11th 12th ಪೇರೆಂಟ್ಸ್ ಮೀಟ್ ಕರಿತೀವಿ. 60-70% ಇರ್ಬೋದಲ್ಲ, ಒಂದು 100 ಜನ ಬರ್ತಾರೆ. ಡಿಗ್ರಿ ಕಾಲೇಜಿನಾಗ ಪೇರೆಂಟ್ಸ್ ಮೀಟ್ ಕರೆದಾಗ ಒಂದು 10-15 ಮಂದಿ ಬರ್ತಾರೆ. ಬಹಳ ಫೋರ್ಸ್ ಮಾಡಿದ್ರೆ ಒಂದು 3 ಮಂದಿ ಬರ್ಬೋದು. ಮತ್ತು ಡಿಗ್ರಿ ಮುಗಿಸಿ ಪೇರೆಂಟ್ಸ್ ಮೀಟ್ ಕರೆದಾಗ ಇಷ್ಟೆಲ್ಲ ಜನ ತಗೊಂಡ್ರಲ್ಲ, ತಮಗೆ ನಾವು ಹೃದಯ ಅಂತ ಕರ್ತೀವಿ. ನಾನು ಫಸ್ಟ್ ಪ್ರಶ್ನೆ ಕೇಳಿದೆ, ಪೇರೆಂಟ್ಸ್ ಬರ್ತಾರಂದ್ರೆ ಬರ್ತಾರೆ ಎಂದು ಖರೆ ಹೇಳಿ ಅಂದ್ರೆ ಬರ್ತಾರೆ ಸರ್ ಅಂತ. ಮತ್ತೆ ಸರ್ ಕೇಳಿ, ಸರ್ ಬಂದಾಗ ಗೆಸ್ಟ್ ಬಂದಾರ ಅಂತ ಕೇಳಿಲ್ಲ ನಾನು. ಪೇರೆಂಟ್ಸ್ ಬಂದಾರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ತಮ್ಮ ಅಮೂಲ್ಯ ಸಮಯವನ್ನ ತಮ್ಮ ಮಕ್ಕಳಿಗಾಗಿ ತಾವು ಇಲ್ಲಿ ಆಗಮಿಸಿದಾಗ ನಿಜವಾಗಿ ನೀವು ಎಜುಕೇಟೆಡ್ ಪೇರೆಂಟ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಒಂದು ಭಾಷಣ ಮಾಡಿ, ಒಂದು ವಿಚಾರ ಹೇಳಿ, ಗಾಂಧೀಜಿ ಹಂಗಲ್ಲ, ನೆಹರು ಹಿಂಗಲ್ಲ, ಅಂಬೇಡ್ಕರ್ ಹಿಂಗಲ್ಲ, ಅವೆಲ್ಲ ಬೇಡ. ನಾನು ಸ್ಪೀಕರ್ಗೂ ಬಹಳ ಎಕ್ಸ್ಪೀರಿಯನ್ಸ್ ಐತಿ. ನಾನು ಒಂದು 10 ಮಕ್ಕಳು ಅದಾವ, ನಾವು ಬಹಳ ಪೇರೆಂಟಿಂಗ್ ಮಾಡೀನಿ ಅಂತ ನನಗೂ ನಾಲೆಜ್ ಐತೆ, ನನಗೂ ಇಲ್ಲ. ನಾವು ನೀವು ಕೂಡಿ ಪೇರೆಂಟ್ಸ್ ಟೀಚರ್ಸ್ ಯು ಶುಡ್ ಇನ್ವೆಸ್ಟಿಗೇಟ್. ನಾವು ನೀವು ಕೂಡಿ ವಿಚಾರ ನಿರ್ಣಯ ಮಾಡಿ ವನವಾಸಿ ದೇಶ ನೆಲೆಯುವಲ್ಲಿ ಬಿಡುಗಡೆ 1984ನೇ ಇಸ್ವಿಗೆ ನಾನು ವಿದ್ಯಾರ್ಥಿಯಾಗಿ ಈ ಸಂಸ್ಥೆಯಲ್ಲಿ ಬಂದಾಗ ಈಗ ನಾನು ನೋಡ್ತಾ ಇದ್ದೆ ಬಹಳಷ್ಟು ಬದಲಾವಣೆ. ಈ ಬದಲಾವಣೆ ನೋಡಿ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ವಿದ್ಯಾರ್ಥಿಯಾಗಿ 1984ನೇ ಇಸ್ವಿಯಲ್ಲಿ ಜಾಯ್ನ್ ಆಗಿ 87ಕ್ಕೆ ಬರಬಹುದೇ. ತದನಂತರ ಬಂದಂತಹದ್ದು ಪ್ರಪ್ರಥಮವಾಗಿ ಇವಾಗ. In this gap of the time, I never used to live to this institutions. There was no occasion for it. Now the occasion will come to me to express the views. ಹರಿಕೊಲ್ಲಲು ಬೆರಕಾಯಿ ಶ್ರೀ ಚನ್ನಸೋಮೇಶ. ಹರಿಕೊಲ್ಲಲು ಬೆರಕಾಯಿ ಶ್ರೀ ಚನ್ನಸೋಮೇಶ. ಸಾಕ್ಷಾತ್ ಪರಮಾತ್ಮ ಬಂತು ಭಕ್ತನನ್ನು ಕೊಲ್ಲಲಿಕ್ಕೆ ಬಂದಾಗ ಆ ಭಕ್ತನನ್ನು ಉಳಿಸ್ಕೊಳ್ಳೋರು ಯಾರು ಅಂತ ಪ್ರಶ್ನೆ. ಹರಿಕೊಲ್ಲಲು ಬೆರಕಾಯಿ ಶ್ರೀ ಚನ್ನಸೋಮೇಶ.
ಹರಿಕೊಲ್ಲನು ಗುರುಕಾರಣಿ ಶ್ರೀ ಚಂದ್ರಶೇಖರೇಶ ಅಂದ್ರೆ ಗುರುವಿನ ಸ್ಥಾನ ಬಹಳ ದೊಡ್ಡದು. ಆ ಭಕ್ತನನ್ನು ಉಳಿಸಿಕೊಳ್ಳಲಿಕ್ಕೆ ಮಾತ್ರ ಗುರುವಿನಲ್ಲಿ ಆ ಶಕ್ತಿ ಇದೆ. ಈ ಸಂಸ್ಥೆಯಲ್ಲಿ ಅಂತ ಗುರುಗಳು ಇದ್ದಾರೆ ಅಂತ ನನ್ನ ಭಾವನೆಗಳು, ಅನಿಸಿಕೆಗಳು ಮತ್ತು ಸಂತೋಷದಿಂದ ವ್ಯಕ್ತಪಡಿಸಬೇಕಂತ ನಾನು ಈ ಶಬ್ದವನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಕೊಟ್ಟಂತ ವಿದ್ಯಾ ಈ ಸಂಸ್ಥೆಯಲ್ಲಿ 1924 ಮಾತ್ರ ಏನ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಅವರು ಏನು ಎದುರೋ ಶಾಲೆ ಅದಾರ ಯಾವ ಮುಂದೆ ಏನ್ ಮಾಡ್ಬೇಕು ಅವ್ರಿಗೆ ಅನ್ನೋದನ್ನ ನೀವು ಈಗ ತನ ಅವರು ಗುರ್ತಾ ಹಿಡಿದು ಅವ್ರಿಗೆ ಏನ್ರ ಹೇಳಿದ್ರಂದ್ರೆ ಮುಂದೆ ಹೆಲ್ಪ್ ಆಗ್ತೈತೆ. ಅದು ನನ್ನ ನೆನಪಿಲ್ಲ, ಬಟ್ ಇದು 10 ರೂಪಾಯಿ ನನಗೆ ನೆನಪಿದೆ. ಇದನ್ನ 10 ರೂಪಾಯಿ ಕಲಿಯುವಂತ ಮಕ್ಕಳ ಕೈಯಲ್ಲಿ ಬಂತಂತಂದ್ರೆ ಸರ್ ಇಂಟರ್ನ್ಯಾಷನಲ್ ಲಾಯರ್ ಆಗ್ತಾರ ಅವರು, ಇಂಟರ್ನ್ಯಾಷನಲ್ ಲಾಯರ್ ಆಗ್ತಾರೆ. ಯಾಕಂತಂದ್ರೆ ಈಗಿನ ಲಾಸ್ ಎಷ್ಟು ಇದೆ ಅಂತಂತಂದ್ರೆ ಲಾಯರ್ ಶಾರ್ಟೇಜ್ ಇದೆ. ಐ ವಿಲ್ ಟೆಲ್ ಯು ಸರ್, ಕೀಪ್ ಇನ್ ಯುವರ್ ಮೈಂಡ್, laws are such heavy, the subject matter law is such heavy, lawyers are shortage. ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಒಂದು ಡಿಸ್ಪ್ಯೂಟ್ ಬಂತು ಸರ್, ಮಿಸ್ಟರ್ ಹೊನ್ನಳ್ಳಿ ಅವ್ರದ್ದು ಇನ್ಸ್ಟಿಟ್ಯೂಷನ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಕಂಪನಿದು ಪ್ರಾಡಕ್ಟ್ ಮೇಲೆ ಒಂದು ಕಾಪಿ ರೈಟ್ ಮೇಲೆ ಕೇಸ್ ಮಾಡಿದ್ರು, ಇಂಡಸ್ಟ್ರಿ ಸೀಸ್ ಮಾಡಿಬಿಟ್ರು. ಏನ್ ಸರ್ ಆಕ್ಟಿವ್ ಹೀಲ್ ಅಂತ ಇಂಟೆಲೆಕ್ಚುಯಲ್ ಲಾಯರಿಗೆ ಸರ್ಚ್ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಒಂದು ಹೈದರಾಬಾದ್, ಆ ನಂತರ ಒಂದು ಬಾಂಬೆ, ಒಂದು ಚೆನ್ನೈ. ಈ ಸಬ್ಜೆಕ್ಟ್ ಮೇಲೆ ಈ ಮಾನ್ವಿ ಲಾ ಕಾಲೇಜ್ನಲ್ಲಿ ನಾನು ಕಂಪ್ನಿ ಲಾ ಓದಿದ್ದೆ. ನನ್ನ ಸಬ್ಜೆಕ್ಟ್ ಕಂಪ್ನಿ ಲಾ ಕೊಟ್ಟಿದ್ರು ಶೆಟ್ಟರ್ ಸರ್, ಅದು ಓದೋ ನಿಮ್ಮ ಮುಂದಲ್ಲೇ ಇದು ಬರ್ತಾ ಇದೋ ಚಾಯ್ಸ್ ಮಾಡಿ ಅಂತ ನಾವು ಓದಿದ್ದೆ. ಅವರಿಗೆ ಲಾಯರ್ ಎಂಗೇಜ್ ಮಾಡಬೇಕಾದ್ರೆ ಒಂದು ಸಿಟಿಗೆ ಈಗ 1 lakh rupees, 1 ಲಕ್ಷ ರೂಪಾಯಿ ಕೋರ್ಟ್ನಲ್ಲಿ ರಿಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಸಿಟಿಗೆ 1 lakh ಕೆಪಾಸಿಟಿ ಇದೆ. ಸಂದರ್ಭ ಬಂದೈತೆ ಅಂತ ಹೇಳ್ತಾ ಇದ್ದೀನಿ ಸರ್. ಲಾಯರ್ ಮಕ್ಕಳು ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂಥದ್ದು ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವ್ರು ನನ್ನ ಎಂಗೇಜ್ ಮಾಡಿದ್ರು. ಇಲ್ಲೋ ನಾ ಸಬ್ಜೆಕ್ಟ್ ಇಲ್ಲ, ನಾನು ಓದೇ ಇಲ್ಲ, ಏನು ಅಂಕಲ್ ನಮ್ಮ ಹತ್ರ ಕೆಪಾಸಿಟಿ, ಅದು ಏನಾರಾಗಲಿ ನೀವು ಇದು ಮಾಡಿ. ಚೆನ್ನಾಗಿ ಹೋದೆ ಸರ್. ಹಾಗೂ ಪಾಲಕರೇ ಮತ್ತು ನನ್ನ ಸಹಮಿತ್ರರು, ಈ ಒಂದು ಶಿಕ್ಷಕ ಮತ್ತು ಪಾಲಕರ ಸಭೆಯಲ್ಲಿ ನಮ್ಮೆಲ್ಲರಿಗೆ ವಂದನೆ ಹೇಳೋದು ನಾನು ಬಹಳ ಸಂತೋಷ. ಅದಕ್ಕೆ ಮುಂಚೆ 1-2 ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಈ ಇಂಡಿಯಾ ಟುಡೇ ಅಂತ ಒಂದು ಮ್ಯಾಗಝಿನ್ ಇದೆ. ಆ ಇಂಡಿಯಾ ಟುಡೇ ಪ್ರತಿ ವರ್ಷ ಭಾರತ ದೇಶದಲ್ಲಿ ಇದ್ದಂಥ ಕಾನೂನು ಮಹಾವಿದ್ಯಾಲಯಗಳಿರುವ ಆ ಕಾನೂನು ಮಹಾವಿದ್ಯಾಲಯದಲ್ಲಿ ಸರ್ವೆ ಮಾಡ್ತಾರೆ. ಆ ಕಾನೂನಿನಲ್ಲಿ ಇದ್ದಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆ ಕಾನೂನಿನಲ್ಲಿ ಕಾನೂನು ಮಹಾವಿದ್ಯಾಲಯದಲ್ಲಿ ಇದ್ದಂಥ ಫೆಸಿಲಿಟೀಸ್ ಇರ್ಬೋದು, ನಮ್ಮ ಮಹಾವಿದ್ಯಾಲಯ ಲಾಸ್ಟ್ 5 ವರ್ಷ ಈ ಒಂದು ಪ್ರೊಸೆಸ್ದಲ್ಲಿ ಹೋಗ್ತಾ ಇದೆ. ಮತ್ತು ಈ ಕಾಲೇಜಿಂದ ಯಾವಾಗೂ ಇದಾಯಿತು ರಿಸರ್ಚ್ ಇದು ಅವರು ನೋಡ್ಕೊಂಡ್ರು, ಸರ್ವೆ ಮಾಡಿದರು. ಆವಾಗ ನಾನು ಭಾಳ ಹೆಮ್ಮೆ ಅನಿಸ್ತದೆ. ಈ ವರ್ಷ ಭಾರತ ದೇಶದಲ್ಲಿ ಮಾಡಿದಂಥ ಈ ಇಂಡಿಯಾ ಟುಡೇ ರ್ಯಾಂಕಿಂಗ್ದಲ್ಲಿ ನಮ್ಮ ಮಹಾವಿದ್ಯಾಲಯ 45ನೇ ರ್ಯಾಂಕಿಂಗ್ ಪಡ್ಕೊಂಡಿದೆ ಅಂತ ನಿಮಗೂ ಹೇಳೋಕ್ಕೆ ಭಾಳ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೆ ಸ್ಥಾನಿಕ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಎಸ್ ಎ ಮಾನಿಯವರು ತಮ್ಮ ವೇಳೆಯನ್ನು ಮೀಸಲಿಟ್ಟು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಾರ. ನಾವು ಬಹಳ ಸಂತೋಷ. ಎಲ್ಲ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ಅವರು ನಮ್ಗೆ ಸಲಹೆ ಅವರು ನೀಡ್ತಾರೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ಬಂದಿದ್ದೀರಿ, ತುಂಬ ಧನ್ಯವಾದ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ PG ಪಾಟೀಲ್ ಜೆ.ಟಿ. ಮಹಾವಿದ್ಯಾಲಯದ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳು, ಹಾಗೆ ಪಾಲಕರು ಮತ್ತು ಶಿಕ್ಷಕರು ಯಾವ ರೀತಿ ವಿದ್ಯಾರ್ಥಿಗಳಿಗೆ
ಸಲಹೆ ನೀಡಬೇಕು ಮತ್ತು ಆ ಕಾಳಜಿ ವಹಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆನಂದಿಸಿರಿ, ನಮಗೆ ಬಹಳ ಸಂತೋಷ. ಅದೇ ಕೋಆಪರೇಷನ್ ಅದೇ ರೀತಿ ಎಚ್.ಎಫ್. ಆದಿಮನಿಯವರು ವಕೀಲರು ಹಾಗೂ ಈ ಕಾನೂನು ಮಂಡಳಿಯ ಸದಸ್ಯರು ಅವರು ಕೂಡ ಇಲ್ಲಿ ಆನಂದಿಸಿದ್ದಾರೆ. ಸರ್, ನಮಗೂ ಕೂಡ ಪಾಲಕರ ಪ್ರತಿನಿಧಿಯಾಗಿ ಎಲ್.ಎಂ. ಅಕ್ಕಿ ಮಾತನಾಡಿ, ಮಹಾವಿದ್ಯಾಲಯದಲ್ಲಿ ಕಾನೂನು ಅಧ್ಯಯನಕ್ಕೆ ಎಲ್ಲ ಸೌಲಭ್ಯಗಳಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದು ಅಭಿಪ್ರಾಯಪಟ್ಟರಲ್ಲದೆ ಕೆಲವು ಸೂಕ್ತ ಸಲಹೆಗಳನ್ನು ನೀಡಿದರು. ಮಹಾವಿದ್ಯಾಲಯದ ಸ್ಥಾನಿಕ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಎಸ್.ಎ. ಮಾನ್ವಿ ಮತ್ತು ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಎಸ್.ಎಫ್. ಹಾದಿಮನಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ಸಿ.ಬಿ. ರಣಗಟ್ಟಿಮಠ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೈಶಾಲಿ ಕುಲಕರ್ಣಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ವಿ.ವಿ. ಮುರದಂಡೆ ವಂದಿಸಿದರು. ಕಾರ್ಯಕ್ರಮದಲ್ಲಿ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮಹಾವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ಗಜೇಂದ್ರಗಡ ತಾಲೂಕು ಮಟ್ಟದ ಸಮಾವೇಶ ನಗರದ ಎಪಿಎಂಸಿಯ ಗಣೇಶಗುಡಿಯಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ಗಜೇಂದ್ರಗಡ ತಾಲೂಕು ಮಟ್ಟದ ಸಮಾವೇಶವು ನಗರದ ಎಪಿಎಂಸಿಯ ಗಣೇಶ ಗುಡಿಯಲ್ಲಿ ನಡೆಯಿತು. ಈ ಸಮಾವೇಶದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಬಾಲು ರಾಠೋಡ್ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಬಾಲು ರಾಠೋಡ್, ಸರ್ಕಾರ ಸದಾಕಾಲ ದೇವದಾಸಿಯರನ್ನ ನಿರ್ಲಕ್ಷಿಸುತ್ತಾ ಬಂದಿದೆ ಎಂದು ಹೇಳಿದರು. ಇನ್ನು ದೇವದಾಸಿ ವಿಮೋಚನಾ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಹುಲಿಗೆಂಬ ಮಾತಿನವರ್, ದುರ್ಗಮ್ಮ ಮಾದರ್ ಉಪಸ್ಥಿತರಿದ್ದರು. ದೇವದಾಸಿ ಮಹಿಳೆಯರ ಮಕ್ಕಳ ತಾಲೂಕು ಸಮಿತಿ ರಚಿಸಲಾಯಿತು. ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಮಾದರ್ ಆಯ್ಕೆಯಾದರೆ ಕಾರ್ಯದರ್ಶಿಯಾಗಿ ಕೆಂಚಪ್ಪ ಹಾದಿಮನಿ ನೇಮಕವಾದರು. ಇದೇ ವೇಳೆ 21 ಜನರ ಸಮಿತಿ ರಚಿಸಲಾಯಿತು. ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಮಾದರ್, ಪರಶುರಾಮ್ ಕಾಳಿ, ಬಸವರಾಜ್ ಹಲಗಿ, ಮರಿಯವ್ವ ಪೂಜಾರ್, ಖಜಾಂಚಿಯಾಗಿ ಶರಣಪ್ಪ ಮಾದರ್, ಸಹ ಕಾರ್ಯದರ್ಶಿಯಾಗಿ ಮುತ್ತಪ್ಪ ಮುದೇನಗುಡಿ, ಜಗದೀಶ್ ಮಾದರ್, ಈರಪ್ಪ ಮಾದರ್ ಆಯ್ಕೆಯಾದರು. ಇದೇ ವೇಳೆ ದೇವದಾಸಿ ಮಹಿಳೆಯರಿಗೆ ಈವರೆಗೆ ತಡೆದಿರುವ ಮಾಸಿಕ ವೇತನ ಬಿಡುಗಡೆ, ನಿವೇಶನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ನಡೆಯಲಿದೆ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಗದಗ ಸಮಿತಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ. ಇದೇ 15ರಂದು ಬೆಳಗ್ಗೆ 10:30ಕ್ಕೆ ಗದಗ್ನ ನಗರಸಭೆಯಿಂದ ಹೋರಾಟ ಪ್ರಾರಂಭವಾಗಿ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಲಿದೆ. ಬಳಿಕ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ. ದೇವದಾಸಿ ಮಕ್ಕಳಿಗೆ ಎಲ್ಲ ರೀತಿಯ ಉಚಿತ ಶಿಕ್ಷಣ, ನಿರುದ್ಯೋಗ ಭತ್ಯೆ, ಮಕ್ಕಳ ಮದುವೆಗೆ ಹಣ ಬಿಡುಗಡೆ, ದೇವದಾಸಿ ಮಹಿಳೆಯರ ಸರ್ವೆ ನಡೆಸಿ ಎಲ್ಲರಿಗೂ ಸರ್ಕಾರದ ಸವಲತ್ತು ಒದಗಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ನಿಮಗೇನು ನಷ್ಟ ಇಲ್ಲ, ಹೋರಾಟ ಮಾಡಿದ್ರೆ ನಿಮ್ಗೆ ನಷ್ಟ ಇಲ್ಲ. ಆ ಹೋರಾಟ ಮುಖಾಂತರ ನಾವು ಎಲ್ಲಿ ಹೋದ್ರೂ ಒಬ್ಬರು ಬಿಡುವಂಥ ಹೋರಾಟಕ್ಕೆ ನೀವು ಬಿಡ್ಬೇಕು. ನೀವು ಕೈ ಜೋಡಿಸಿದ್ರೆ ಏನಾದರೂ ಸಾಧ್ಯ ತಗೊಳಕ 4 ಮಂದಿ ಅಂತ ನಾನು ನೋಡಿದ್ರೆ ನಮ್ಗೆ ಸಿಗಾಗಿಲ್ಲ. ಸರ್ಕಾರಗಳನ್ನ ತರಿಬೇಕಾದ್ರೆ ಸಂಖ್ಯೆ ನೋಡ್ತಾರೆ, ಸಂಖ್ಯೆ ಮುಖಾಂತರ ಏನಾದರೂ ಪಡ್ಕೋಬೇಕು. ನಾವು ಪಡ್ಕೊಳ್ಳಿತ್ತಂದ್ರೆ ನಾವು ಇದ್ದು ಸತ್ತಬೇಕು. ನಮ್ಗೆ ಯಾರು ನಮಗೆ ದಾರಿ ಹಿಡಿದೋಗೋರು ಅಲ್ಲಿ ಅಕ್ಕಪಕ್ಕದವರು ಯಥಾ ರಕ್ಷಣೆ ವೇದಿಕೆ ಕಟ್ಕೊಂಡು ಏನು ಅಂಬೇಡ್ಕರ್ ಸಂಘ ಮಾಡಿಕೊಂಡ್ರು ಯಾರು ನಮ್ಮ ದೇವದಾಸ ನಮ್ಮ ಮನ್ಯಾಗ ಅಧಿಕಾರಿಗಳಿದ್ರೆ ಪಂಚಾಯತ್ ಮೆಂಬರು ಅಧ್ಯಕ್ಷರಿದ್ದು ನಮ್ಗೆ ಬರ್ಯವ ನಿಮ್ಮದು ಒಂದು ಅಧಿಕಾರ ಐತಿ, ದೇವದಾಸ ನಿಮಗೆ ತೋರಿಸ್ತು ಸರ್ಕಾರಕ್ಕಂತ ಯಾರು ನಮಗೆ ಕರೆದಾರ? ಯಾರೂ ಕರೆದಿಲ್ಲ. ಆದರೆ ಏನೈತಿ, ನಮ್ಮ ವಿಮೋಚನಾ ಸಂಘ ಕಟ್ಟಬೇಕಾದ್ರೆ ಮಾಳಮ್ಮ ಮೇಡಮ್ ಅವರು, ಬಸವರೆಡ್ಡಿ ಸರ್, ಬಾಲು ಸರ್ ನಮ್ಮನ್ನು ಕೈ ಕರ್ಕೊಂಡು ಹೋಗ್ಯಾರ, ನಮ್ಮನ್ನು ಹುಡುಕಿ ಕರೆದಾರ. ಈಗ ನಾವು ಸುಮ್ಮನೆ ಇರ್ತೀವಿ ಅಂದ್ರೆ ಜನ ಸುಮ್ಮನೆ ಬಿಡೋದಿಲ್ಲ. ನಾವು ಸುಮ್ಮನೆ ಕುಂತ್ಬಿಟ್ಟು ನೀವು ಸುಮ್ಮನೆ ಇರ್ತೀವಿ, ನಾವು ಸುಮ್ಮನೆ ಇರ್ತೀವಿ. ಹಂಗೆ ಒಬ್ಬರ ಮಾಡೋಕ್ಕಾಗೋದಿಲ್ಲ. ಅದನ್ನು ಇದರಿಂದ ಹೊತ್ಕೊಂಡು ಮೇಲಧಿಕಾರಿಗಳು ಬಂದಲ್ಲ ಇದನ್ನು ಹೊಂಟೈತಿ. ನಾವು ಅವ್ರಿಗೆ ಬೆನ್ನು ಹತ್ತಿದ್ವಿ ಅಂದ್ರೆ ನಮಗೆ ಅವ್ರಿಗೆ ಏನಾದರೂ ದಾರಿ ತೋರಿಸ್ತಾರೆ. ಆ ದಾರಿ ಹಿಡ್ಕೊಂಡು ಹೋದ್ವಿ ಅಂದ್ರೆ ನಮಗೆಲ್ಲ ಸಿಗ್ತೈತಿ. ಅದನ್ನು ಪಡ್ಕೋಬೇಕಂದ್ರೆ ಯಾವ ಸರಿ ಬೇಡ. ನಾವೇನು ಭಾಳ ಖರ್ಚು ಮಾಡೋದಿಲ್ಲ. ವರ್ಷಕ್ಕೆ 200-300 ರೂಪಾಯಿ ಖರ್ಚು ಮಾಡ್ತೀವಿ. ಆಗ ಒಂದು ವರ್ಷಕ್ಕೆ 2 ಸಲ 3 ಸಲ
ಅದನ್ನ ಸರ್ಕಾರಕ್ಕೆ ಹೋರಾಟ ಮಾಡಿ ಏನು ಸಿಗ್ಬೇಕು ಅನ್ನೋದು, ಕಲ್ತವ್ರಿಗೆ ನೌಕರಿ ಸಿಗಬೇಕು, ಕಲಿಲಾರ್ದವ್ರಿಗೆ ಈಗೇನಂದ್ರೆ ಕೂಲಿಕರ್ ಸಂಘ ಅಂತ ಮಾಡ್ಯಾರ, ಆ ಸಂಘದ ಮುಖಾಂತರ 1 ವರ್ಷಕ್ಕೆ 200. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಧಾರಾಕಾರ ಮಳೆ, ಧರೆಗುರುಳಿದ ಮನೆ, ಕೊಚ್ಚಿ ಹೋದ ರಸ್ತೆ, ಜಾನುವಾರುಗಳಿಗೂ ಕಂಟಕ, ಅಪಾರ ನಷ್ಟ. ಎಸ್ಎ ಮಾನ್ವಿ ಕಾನೂನು ಮಹಾವಿದ್ಯಾಲಯ ಪಾಲಕರ ಮತ್ತು ಶಿಕ್ಷಕರ ಸಭೆ, ಪಾಲಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಎಂದ ಪ್ರೊಫೆಸರ್ ಪಿಜಿ ಪಾಟೀಲ್. ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ತಾಲೂಕು ಮಟ್ಟದ ಸಮಾವೇಶ, ಇದೇ 15ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎ ನ್ಯೂಸ್ ಗಜೇಂದ್ರಡ. ವಂದನೆಗಳು.